ಹಲೋ ಫ್ರೆಂಡ್ಸ್, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ನಾನು ಚಂದ್ರಕಲಾ ಅಂತ. ಈ ವಿಡಿಯೋದಲ್ಲಿ ಕಲ್ಲಂಗಡಿ ಜ್ಯೂಸು ಮತ್ತು ಹೆಸರುಕಾಳು ಜ್ಯೂಸು, ರಾಗಿ ಅಂಬಲಿ ಎಲ್ಲ ಮಾಡಿದ್ದೀನಿ. ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹೊರಗಡೆ ತುಂಬಾ ಬಿಸಿಲಿದ್ರಿಂದ ಈಗ ತುಂಬಾ ಸೆಕೆ ಆಗ್ತಾಯಿತ್ತು. ಈ ಬೇಸಿಗೆ ಟೈಮಲ್ಲಿ ತುಂಬಾ ಸೆಕೆ ಆಗುತ್ತೆ, ದೇಹ ಎಲ್ಲ ತುಂಬಾ ಹೀಟ್ ಆಗುತ್ತೆ. ಹಾಗಾಗಿ ನಾವು ನೀರಿನ ಅಂಶ ತುಂಬಾ ಕೊಡಬೇಕು. ಯಾಕಂತಂದರೆ ದೇಹ ತುಂಬಾ ಹೀಟ್ ಆಗೋದ್ರಿಂದ ಆರೋಗ್ಯ ಎಲ್ಲ ತುಂಬಾ ಕೆಡುತ್ತೆ. ಈ ಟೈಮಲ್ಲಿ ನಾವು ಹೊರಗಡೆ ಜ್ಯೂಸು ಕೋಲ್ಡ್ ಡ್ರಿಂಕ್ ಎಲ್ಲ ಕುಡಿಯೋದಕ್ಕಿಂತ ಮನೆಯಲ್ಲಿ ಈ ಥರ ಜ್ಯೂಸ್ ಎಲ್ಲ ಮನೆಯಲ್ಲೇ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಈಗ ನಾನಿಲ್ಲಿ ಅಂಬಲಿ ಮಾಡ್ತಾಯಿದ್ದೀನಿ, ರಾಗಿ ಅಂಬಲಿ. ನಾನು ಮಾಮೂಲಿಗೆ ಯಾವಾಗೂ ಮಾಡ್ಕೊಳ್ತಾ ಇರ್ತೀನಿ. ಈಗ ಒಂದು ಲೋಟ, ದೊಡ್ಡ ಲೋಟ ನೀರನ್ನು ಕಾಲು ಚಮಚ ಉಪ್ಪು ಹಾಕಿ ನಾನಿಲ್ಲಿ ಕುದಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ. ನೀರನ್ನು ಕುದ್ದಾದ ನಂತರ ಕಾಲು ಲೋಟ ನೀರಿಗೆ 2 ಚಮಚ ರಾಗಿ ಹಿಟ್ಟು ಹಾಕಿ ಅದನ್ನು ಕರಡ್ಕೊಂಡು ಈಗ ಹಾಕ್ಕೊಂಡಿದ್ದೀನಿ. ಒಂದು 10 ನಿಮಿಷದಲ್ಲಿ ರಾಗಿ ಅಂಬಲಿ ತಯಾರಾಗುತ್ತೆ. ನಂತರ ತಣ್ಣಗಾದ ನಂತರ ಇದು 1 ಲೋಟ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಆ ದಿವಸ ನೀವು ಕುಡಿದಾಗ ಬೆಳಿಗ್ಗೆಯಿಂದ ಸಂಜೆ ತನಕ ಫ್ರೆಶ್ ಆಗಿರ್ತೀರ. ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಮಾಮೂಲಿಗೆ ಯಾವಾಗೂ ಮಾಡ್ಕೊಳ್ತಾ ಇರ್ತೀನಿ, ವರ್ಷ ಇಡೀ ಕುಡಿತಾ ಇರ್ತೀನಿ. ಒಬ್ಬೊಬ್ರಿಗೆ ಇದು ಕೋಲ್ಡ್ ಆಗುತ್ತೆ ಅನ್ನೋರು ಬೇಕಾದರೆ ಸ್ಕಿಪ್ ಮಾಡ್ಬೋದು. ಒಬ್ಬೊಬ್ಬರು ಇದನ್ನು ಸ್ವೀಟ್ ಹಾಕ್ಕೊಂಡು ಕುಡಿತಾರೆ. ನಾನಿಲ್ಲಿ ಉಪ್ಪು ಹಾಕ್ಕೊಂಡು ಮಾಡಿದ್ದೀನಿ. ನಂಗೆ ಸ್ವೀಟ್ ಇಷ್ಟ ಇಲ್ಲ ಅಷ್ಟೇ. ನೋಡಿ, ಈ ಥರ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡು ಕುಡಿದ್ರೆ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಹಸಿರು ಕಾಳನ್ನು 1.5-2 ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಈ ಹಸಿರು ಕಾಳನ್ನು ಬೇಕಾದ್ರೇ ಬಿಸಿ ಮಾಡಿ ಫ್ರೈ ಮಾಡಿಕೊಂಡು ಜ್ಯೂಸ್ ಮಾಡ್ಕೊಳ್ಬೋದು. ಅದಕ್ಕಿಂತ ಈ ಥರ ಹಸಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಕುಡಿಲಿಕ್ಕೆ, ಜ್ಯೂಸ್ ಥರ. ಈಗ ಸ್ವಲ್ಪ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದು ಹಳ್ಳಿ ಬೆಲ್ಲ, ಕರಿಬೆಲ್ಲ ಅಂತ ಸಿಗುತ್ತೆ. ಅದನ್ನು ಹಾಕ್ಕೊಂಡು ಮಾಡಿದ್ರು ಆರೋಗ್ಯ ತುಂಬಾ ಒಳ್ಳೆಯದು. ನಮ್ಮಲ್ಲಿ ಇಲ್ಲಾಗಿತ್ತು, ನಾನೀಗ ಪೇಟೆ ತಂದು ಬೆಲ್ಲ ಹಾಕಿದ್ದೀನಿ. ಬೇಕಾದರೆ ನೀವು ಸಕ್ಕರೆನೂ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಳ್ಬೋದು. ಸಕ್ಕರೆಗಿಂತ ಬೆಲ್ಲನೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈಗ ಸ್ವಲ್ಪ ನಾನು ಐಸ್ ಕ್ಯೂಬ್ ಹಾಕ್ಕೊಂಡು ಬಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಫ್ರಿಜ್ಜಲ್ಲಿ ನೀರು ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ಬೇಕಾ ನೋಡಿಕೊಂಡು ನೀವು ಬೇಕಾದರೆ ಕುಡಿಬೋದು. ಸ್ವಲ್ಪ ತೆಳು ಇದ್ರೇ ತುಂಬಾ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ದಪ್ಪ ಇದ್ದರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಈಗ ನೋಡಿ, ಹೆಸರು ಕಾಳು ಜ್ಯೂಸ್ ಹಾಕಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ ಕುಡಿಯಲಿಕ್ಕೆ. ಫ್ರೆಶ್ ಆಗಿರ್ತೀರ ನೀವು ಕುಡ್ಕೊಂಡು. ನೋಡಿ, ಒಂದ್ಸಲ ಬೇಕಾದರೆ ಟ್ರೈ ಮಾಡಿ. ನಾನು ಕಲ್ಲಂಗಡಿ ಹಣ್ಣು ತಂದಿದ್ದು ಸ್ವಲ್ಪ ಜ್ಯೂಸ್ ಮಾಡಿದ್ದೀನಿ. ಸ್ವಲ್ಪ ಆದ ನಂತರ ಸ್ವಲ್ಪ ಜ್ಯೂಸ್ ಮಾಡುವಂತ ಮಾಡಿದ್ದೀನಿ. ನಾನು ಯಾವಾಗೋ ಜ್ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಸ್ವಲ್ಪ ಐಸ್ ಕ್ಯೂಬ್ ಹಾಕಿ 1-2 ಚಮಚ ಸಕ್ಕರೆ ಹಾಕಿ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ. ಏನು ಕೆಲಸ ಇಲ್ಲ. ಇಂಥದ್ದೆಲ್ಲ ನಮ್ಮ ಮನೆಯಲ್ಲೇ ಮಾಡ್ಕೊಂಡು ಕುಡಿದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ. ಈ ಬೇಸಿಗೆಯಲ್ಲಿ ನಾವು ಎಷ್ಟು ಆರೋಗ್ಯಕ್ಕಿಂತ ಜ್ಯೂಸನ್ನೆಲ್ಲ ಮನೆಯಲ್ಲೇ ಮಾಡಿ ಕುಡಿದಷ್ಟು ಒಳ್ಳೆಯದು. ನೋಡಿ, ಈಗ ಜ್ಯೂಸ್ ರೆಡಿಯಾಗಿದೆ. ಈಗ ಸ್ವಲ್ಪ ನಾನು ದಪ್ಪ ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ತೆಳು ಮಾಡಿ ಕುಡಿಲಿಕ್ಕೆ ಎಷ್ಟು ಬೇಕಷ್ಟು ಹದ ಮಾಡ್ಕೊಂಡು ಕುಡಿಬೋದು. ಈ ಥರ ದಪ್ಪ ಮಾಡ್ಕೊಂಡು ಕುಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಕುಡಿಲಿಕ್ಕೆ. ಈಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಒಂದು ವೇಳೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಫ್ರೆಂಡ್ಸ್. ಇನ್ನಷ್ಟು ವಿಡಿಯೋ ಹಾಕ್ತಾ ಇರ್ತೀನಿ.